ಬೆಂಗಳೂರಿಗರ ತಟ್ಟೆಯಲ್ಲಿ ಸ್ಲೋ ಪಾಯ್ಸನ್. ನೀವು ತಿಂತಾ ಇರೋದು ತರಕಾರಿನ ಅಥವಾ ವಿಷನ? ಆರ್ಗ್ಯಾನಿಕ್ ಹೆಸರಲ್ಲಿ ಸಿಗ್ತಿದೆಯಾ ಸ್ಲೋ ಪಾಯ್ಸನ್? ನಾವು ತಿನ್ನುವಂತಹ ಆಹಾರ ಎಷ್ಟು ಸುರಕ್ಷಿತ? ಆರ್ಗ್ಯಾನಿಕ್ ಹೆಸರಲ್ಲಿ ಸಿಗ್ತಾ ಇರೋದು ಸ್ಲೋ ಪಾಯ್ಸನ್. ಬದನೆಕಾಯಿಯಲ್ಲಿ ಪತ್ತೆಯಾಗಿದೆ 20 ಪಟ್ಟು ಹೆಚ್ಚು ಸೀಸ. ನೆಲಮಂಗಲ ಟು ರಾಜಾಜಿನಗರ. ನೆಲಮಂಗಲ ಟು ರಾಜಾಜಿನಗರಕ್ಕೆ ಬರುವಂತಹ ಸೊಪ್ಪು ತರಕಾರಿಗಳಲ್ಲಿ ಅಡಗಿದೆ ಮರಣ ಮೃದಂಗ. ನಿಷೇಧಿತ ಕೀಟನಾಶಕಗಳ ಅಟ್ಟಹಾಸ ಕಂಡು ಬರ್ತಾ ಇದೆ. ಭಾರತದಲ್ಲಿ ಬ್ಯಾನ್ ಆದ ಕೆಮಿಕಲ್ಗಳೇ ರೈತರ ಹೊಲದಲ್ಲಿ ಪ್ರತ್ಯಕ್ಷವಾಗಿದೆ. ತರಕಾರಿ ಮಾತ್ರವಲ್ಲ, ಮಣ್ಣು ಕೂಡ ವಿಷಮಯವಾಗ್ತಾ ಇದೆ. ಕರುನಾಡಿನ ಕೃಷಿ ಭೂಮಿಗೆ ಮೆಟಲ್ ಮಾಲಿನ್ಯ ವಕ್ಕರಿಸಿಕೊಂಡಿದೆಯಾ? ಸಿಪಿಸಿಬಿ ಸಮಿತಿಯ ಶಾಕಿಂಗ್ ರಿಪೋರ್ಟ್ ಇಂಥ ಒಂದು ಆತಂಕವನ್ನು ತಂದೊಡ್ತಾ ಇದೆ. 72 ಮಾದರಿಗಳ ಪೈಕಿ 19ರಲ್ಲಿ ಅಪಾಯಕಾರಿ ಸೀಸ ಪತ್ತೆಯಾಗಿದೆ. ಬದನೆಕಾಯಿಯಲ್ಲಿ ನಿಗದಿತ ಮಿತಿಗಿಂತ 20 ಪಟ್ಟು ಅಧಿಕ ವಿಷಕಾರಿ ಅಂಶ ಪತ್ತೆಯಾಗಿದೆ. 2023ರಲ್ಲೇ ನಿಷೇಧಕ್ಕೊಳಗಾದ ನಾವು ಔಷಧಿ ಯಾವುದು ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀವಿ. ಈ ಕೀಟನಾಶಕ ಇನ್ನೂ ಕೂಡ ಬಳಕೆಯಲ್ಲಿದೆ. ಮೆಣಸಿನಕಾಯಿ, ಸೌತೆಕಾಯಿಯಲ್ಲಿ ಅತಿಯಾದ ಕೆಮಿಕಲ್ ಪತ್ತೆಯಾಗ್ತಾ ಇದೆ. ಸಾವಯವ ಅಂತ ನಂಬಿ ಖರೀದಿಸುವಂತಹ ಗ್ರಾಹಕರಿಗೆ ಇದು ದೊಡ್ಡ ಶಾಕ್. ಆರ್ಗ್ಯಾನಿಕ್ ಬದನೆಕಾಯಿಯಲ್ಲಿ ಕಂಡು ಬರ್ತಾ ಇರುವಂತಹ ಈ ಸ್ಲೋ ಪಾಯ್ಸನ್, ಬೆಂಗಳೂರಿಗರು ಇದನ್ನು ತಿನ್ನೋದ್ರಿಂದಾಗಿ ಆಗುವಂಥ ಅನಾಹುತ ಅಷ್ಟಿಷ್ಟಲ್ಲ. ವಿಷ ನಿಧಾನವಾಗಿ ಮೈ ಸೇರ್ತಾ ಹೋಗುತ್ತೆ. ಇಲ್ಲದ ಕಾಯಿಲೆಗಳಿಗೆ, ರೋಗಗಳಿಗೆ ದಾರಿ ಮಾಡಿಕೊಡುತ್ತೆ. ಆರ್ಗ್ಯಾನಿಕ್ ಹೆಸರಲ್ಲಿ ಸಿಗ್ತಾ ಇರುವಂಥದ್ದೇ ಸ್ಲೋ ಪಾಯ್ಸನ್. ಬದನೆಕಾಯಿಯಲ್ಲಿ ಪತ್ತೆಯಾಗಿರುವಂಥ 20 ಪಟ್ಟು ಹೆಚ್ಚು ಸೀಸ ಮನುಷ್ಯನ ದೇಹ ಸೇರಿದರೆ ಒಂದು ರೀತಿ ಮರಣವನ್ನೇ ತಂದೊಡ್ಡುವಂತಹ ಸಾಧ್ಯತೆ ಇರುತ್ತೆ ನಿಧಾನಗತಿಯಲ್ಲಿ. ಸೊಪ್ಪು ತರಕಾರಿಗಳು ಸಾಮಾನ್ಯವಾಗಿ ಈ ನೆಲಮಂಗಲ ಭಾಗದಿಂದ ಬೆಂಗಳೂರಿಗೆ ಬರುತ್ತೆ ಸೊಪ್ಪು ತರಕಾರಿ, ರೈತರು ಬೆಳೆದಂಥ ತರಕಾರಿಗಳು. ಆದರೆ ಅವರು ತಾವು ಬೆಳೆಗಳಿಗೆ ಸಿಂಪಡಿಸುವಂಥದ್ದಿದೆಯಲ್ಲ ಕ್ರಿಮಿನಾಶಕಗಳು, ಭಾರತದಲ್ಲಿ ಬ್ಯಾನ್ ಆದಂಥ ಕೆಮಿಕಲ್ಗಳನ್ನು ಸಿಂಪಡಣೆ ಮಾಡ್ತಿದ್ದಾರೆ. ಇದರಿಂದ ಮಣ್ಣು ವಿಷವಾಗ್ತಾ ಇದೆ, ತಿನ್ನುವಂಥ ತರಕಾರಿಗಳು ವಿಷವಾಗ್ತಾ ಇದೆ. ಕೃಷಿ ಭೂಮಿಗೆ ವಕ್ಕರಿಸಿರುವಂಥ ಮೆಟಲ್ ಮಾಲಿನ್ಯ ಮನುಷ್ಯನನ್ನು ಬಲಿ ತೆಗೆದುಕೊಳ್ಳೋದು ನಿಜ. ನಿಧಾನಗತಿಯಲ್ಲಿ ಸಿಪಿಸಿಬಿ ಸಮಿತಿಯ ಶಾಕಿಂಗ್ ರಿಪೋರ್ಟ್ ಬೆಕ್ಕಸ ಬೆರಗಾಗುವಂತೆ ಮಾಡ್ತಾ ಇದೆ. 72 ಮಾದರಿಗಳ ಪೈಕಿ 19ರಲ್ಲಿ ಅಪಾಯಕಾರಿ ಇದೆ. ನೋಡಿ, ಅಲ್ಲಿ ನಿಗದಿತ ಮಿತಿಗಿಂತ 20 ಪಟ್ಟು ಅಧಿಕ ವಿಷ ಸೇರ್ಕೊಳ್ತಿದೆಯಂತೆ. ಮೋನೋಕ್ರೋಟೋಫೋಸ್ 2023ರಲ್ಲೇ ಮೋನೋಕ್ರೋಟೋಫೋಸ್ ನಿಷೇಧಕ್ಕೊಳಗಾಗಿದೆ. ಈ ಕೀಟನಾಶಕ ಇದನ್ನು ಈಗಲೂ ಕೂಡ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಅನಧಿಕೃತವಾಗಿ ಬಳಕೆ ಮಾಡ್ತಿದ್ದಾರೆ. ರೈತರು ಬೇಕು ಅಂತ ಮಾಡಲ್ಲ ಇದನ್ನು. ರೈತರು ಈ ಕೀಟನಾಶಕ ತರ್ತಾರೆ, ಸಿಂಪಡಣೆ ಮಾಡ್ತಾರೆ. ಆದರೆ ಈ ಆರ್ಗ್ಯಾನಿಕ್ ಬದನೆಕಾಯಿಯಲ್ಲಿ ಸೀಸದ ಪ್ರಮಾಣ ಹೆಚ್ಚಿರುತ್ತೆ ಅಂತ ಅವ್ರಿಗೆ ಏನು ಗೊತ್ತಿರುತ್ತೆ? ಹುಳುಗಳು ನಾಶ ಆಗಬೇಕು, ಬದನೆಕಾಯಿಗೆ ಹುಳ ಬೀಳಬಾರ್ದು ಅನ್ನುವಂಥ ಕಾರಣಕ್ಕೆ ಇಷ್ಟೆಲ್ಲ ಮಾಡ್ತಾರೆ. ಕೋಲಾರ, ಚಿಕ್ಕಬಳ್ಳಾಪುರ ಈ ಭಾಗಗಳಲ್ಲಿ ನೋಡಿ, 26 ಮಣ್ಣಿನ ಮಾದರಿಗಳಲ್ಲಿ 23 ದೋಷಪೂರಿತವಾಗಿ ಕಂಡು ಬರ್ತಾ ಇದೆ. ಭೂಮಿಯೇ ಕಲುಷಿತಗೊಂಡು ಬಿಟ್ರೆ ಶುದ್ಧ ತರಕಾರಿ ಬೆಳೆಯೋದು ಹೇಗೆ? ಶುದ್ಧ ತರಕಾರಿ ಸಿಗೋದು ಹೇಗೆ? ಬೆಂಗಳೂರಿಗರ ತಟ್ಟೆಗೆ ಸಿಗ್ತಾ ಇರುವಂಥ ಸ್ಲೋ ಪಾಯ್ಸನ್ ಇದು. ಬೆಂಗಳೂರಿಗರೇ ಅಥವಾ ರೈತಾಪಿ ವರ್ಗದವರು ಕೂಡ ಇಂಥ ಸಂದರ್ಭದಲ್ಲಿ ಬಹಳ ಹುಷಾರಾಗಿರಬೇಕು, ಕೇರ್ಫುಲ್ ಆಗಿರಬೇಕು. ತಾವು ಸಿಂಪಡಿಸುವಂಥ ಕೀಟನಾಶಕ ಯಾವುದು ಅನ್ನುವಂಥದ್ದರ ಅರಿವು ಇರಬೇಕಾಗತ್ತೆ. ಆಗ ಮಾತ್ರ ಇಂಥ ವಿಷಕಾರಿ ಕೀಟನಾಶಕಗಳನ್ನು ಬಳಸೋದು ತಪ್ಪುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.